ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವಾಗ ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯಲ್ಲಿ ದರ್ಶನ ಆಯಿತು. ಇವಾಗ 150 ರೂಪಾಯಿ ಒಬ್ಬರಿಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು 5 ಕಡೆ ದೇವಾಲಯಗಳು ಕರ್ಕೊ ಹೋಗ್ತಾರೆ. ಇವಾಗ ಆಟೋದಲ್ಲಿ ಹೋಗಬೇಕು. ಆಟೋ ಕೂಡ ಬುಕ್ ಮಾಡಿದ್ವಿ, ಬರ್ತಾ ಇದೆ. ಇವಾಗ ನಾನು ಯಾವ್ಯಾವ ದೇವಾಲಯ ಅಂತ ನಿಮಗೆ ತೋರಿಸ್ತೀನಿ. ಮಿಸ್ ಮಾಡಿದ ಕೊನೆವರೆಗೂ ಈ ವಿಡಿಯೋನ ನೋಡ್ತಾ ಬನ್ನಿ. ಆಗ್ತದ ಇಲ್ಲಿ ಮುಂದೆ ಅಲ್ಲಿ ಕೂತ್ಕೊಬಿಡಿ, ಇಲ್ಲಾಂದ್ರೆ ನಾನು ಹಿಂದೆ ಕೊರಲ್ಲ, ಹಿಂದೆ ಕೊಂಡ್ಬಿಡ್ತೀನಿ. ಸಪ್ರೇಟ್ ಸರ್ ನಿಮ್ಮದೇ? ಹೌದಾ? 1100 ಆಯ್ತು ಸರ್. ಎಷ್ಟು? 1100, 1500. 1500ಕ್ಕೆ 5 ದೇವಸ್ಥಾನ ತೋರಿಸ್ಬಾರ್ದು ಸರ್. 5 ದೇವಸ್ಥಾನಕ್ಕೆ ಒಬ್ಬರಿಗೆ 150 ರೂಪಾಯಿ. 6 ಜನ ಇರೋದು ಎಷ್ಟಾಯಿತು? 9000 ಆಯ್ತದೆ. ಹಾಂ, 900 ಆಯ್ತದೆ. ಯಾಕೆ ನಾವು ಹೋಗಿಲ್ಲ, ಇದೆ ಫಸ್ಟ್ ಏನಾದ್ರು ಮಂತ್ರಾಲಯಕ್ಕೆ ಬಂದಿದ್ದೀನ. ಹೋಗಿಲ್ಲ ಸರ್, ಹೋಗಿಲ್ಲ. 1050 ರೂಪಾಯಿ ಆಗುತ್ತೆ. ಹಂಗಾದರೆ ಎತ್ತುತ್ತೀನಿ, ಇಲ್ಲ ಅಂದರೆ ಬೇರೆ ಆಟೋಕ್ಕೆ ಹೋಗ್ತೀನಿ. ಅಲ್ಲ, 11000 ಬರೋಣ. ಹಾಂ, 11000, 1100 ರೂಪಾಯಿ. ನಂದು ಅಲ್ಲೇ ಚೆಕ್ ಬಸ್ಸಿರ್ತಾನೆ, ಅಲ್ಲೇ 100 ರೂಪಾಯಿ ಕಟ್ಟಬೇಕು. ಮತ್ತೆ ರೆಡಿ ಆಯಿತು. ಈಗ 5 ದೇವಸ್ಥಾನ ತೋರಿಸ್ತೀರಲ್ವಾ? 5 ದೇವಸ್ಥಾನ ತೋರಿಸ್ತೀನಿ. ಅಭಯಸ್ಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ, ಹೆಂಗಿದೆ ನೋಡ್ತಾ ಬರೋಣ. ಅಭಯಸ್ಥ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿಂದ ನೆಕ್ಸ್ಟು ರಾಯರು ಜಪ ಮಾಡಿದಂಥ ಸ್ಥಳ ಬಿಚ್ಚಾಲೆ ಗ್ರಾಮಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, ಎಷ್ಟು ತುಂಬ ಸುಂದರವಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದನ್ನು ಕ್ರೇನ್ ಮೂಲಕ ಅಭಿಷೇಕ ಮಾಡ್ತಾರೆ ಮೇಲೆ. ಈಗ ನಮ್ಮ ಕರ್ನಾಟಕದ ಬಾರ್ಡ್ರು ರಾಯಚೂರು ಡಿಸ್ಟಿಕ್ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗೋದು. ಎಲ್ಲರೂ ಸಾಮಾನ್ಯವಾಗಿ ದೃಶ್ಯ ನೋಡೋಕ್ಕಿಲ್ಲ. ಪಂಚಮುಖಿ ಆಂಜನೇಯ ಸ್ವಾಮಿ ಹೋಗೋಕ್ಕಿದ್ರೆ ಒಳ್ಳೆ ಮಸಾಲ ಮಜ್ಜಿಗೆ 5 ಬನ್ನಿ ಸರ್. ಮಸಾಲ ರಾಯರು ವಿಶ್ರಾಂತಿ ಪಡೆದಂಥ ಸ್ಥಳ ಅಪ್ಪಣಾಚಾರ್ಯರ ಮನೆಗೆ ಬಂದಿದ್ದೀವಿ. ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ಕೊ ಬನ್ನಿ. ಇವಾಗ ನಾನು ಹೋಗ್ತಾ ಇರೋದು ಅಪ್ಪಣಾಚಾರ್ಯವರು ಇದ್ದಂತಹ ರಾಯರಿಗೆ ಏನೋ ಕಡಲೆಬೇಳೆ ಚಟ್ನಿ ಮಾಡಿ ಬಡಿಸ್ತಿದ್ದಂಥ ಜಾಗ ಬಿಚ್ಚಲೆ ಗ್ರಾಮದಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈಗ ಅಪ್ಪಣಾಚಾರ್ಯರವ್ರ ಮನೆ ನಿಮಗೆ ತೋರಿಸಾಯಿತು, ರಾಯರು ವಾಸಿಸ್ತಿದ್ದ ಜಾಗನೂ ಕೂಡ ನಿಮಗೆ ತೋರಿಸಾಯಿತು. ಇವಾಗ ಅವ್ರಿಗೆ ಊಟ ಬಡಿಸ್ತಿದ್ದಂಥ ಜಾಗ ಮತ್ತು ಅವರು ರಾಯರು ಅಪ್ಪಣಾಚಾರ್ಯರಿಗೆ ಹೇಳ್ದಾಗೆ ಹೋಗಿ ಬೃಂದಾವನ ಐಕ್ಯ ಆದಮೇಲೆ ಅವರು ಬಂದು ಅಪ್ಪಣಾಚಾರ್ಯರು
ಏಕಶಿಲ ಬೃಂದಾವನವನ್ನು ಇಲ್ಲೇ ಏನು ತುಂಗಭದ್ರಾ ನದಿ ದಡದಲ್ಲಿ ಸ್ಥಾಪಿಸಿರುವಂಥದ್ದು ನಿಮಗೆ ನಾನು ತೋರಿಸ್ತೀನಿ, ಬನ್ನಿ ನೋಡ್ಕೊಬರೋಣ. ಬಿಚ್ಚಲ ಗ್ರಾಮದಲ್ಲಿ ಗೋಶಾಲೆ ಇರೋದು, ಇನ್ನೂ ಬಿಟ್ಟಿಲ್ಲ, ಹೋಗೋಕ್ಕೆ ಬಿಡ್ತಾರೇನೋ, ಬಿಸಿಲಲ್ವಾ ಒಳಗಡೆ ಕೂಡಕ್ಕಿದ್ದಾರೆ. ಗೋಶಾಲೆ ಅಲ್ಲಿ ಇಲ್ಲೆಲ್ಲ ತಂದೆ ಎಲ್ಲ ಕ್ಯಾನಕತ್ತೆ ಇಲ್ಲಿ ತನಕ ಬಂದ್ಬಿಟ್ಟಿತ್ತು ನೀರು. ಇಲ್ಲೇ ಅದ ನೀರು ಬಾವಾಗ್ತಾರೆ, ನೀರು ಖಾಲಿ ಆಗ್ಬಿಟ್ಟೈತೆ. ನಿಧಾನವಾಗಿ ಬರಬೇಕು. ಕೆಲವು ಕಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೆ, ಇನ್ನು ಕೆಲವು ಕಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಹಂಗಾಗಿ ಯಾರೂ ಬೇಜಾರು ಮಾಡ್ಕೋಬಾರ್ದು. ಸಾಧ್ಯವಾದಷ್ಟು ನಿಮಗೆ ನಾನು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಒಂದು ಸಲ ಫ್ಲಡ್ಡಾಗಿ ಎಲ್ಲ ತುಂಬೋಗ್ಬಿಟ್ಟಿತ್ತು ನೀರು ಬಿಚ್ಚಲ ಗ್ರಾಮದಲ್ಲಿ. ಇದು ಅಪ್ಪಣಾಚಾರ್ಯರು ಸ್ಥಾಪಿಸಿದಂಥ ಏಕಶಿಲ ಬೃಂದಾವನ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಮೇಲೆ ಅಲ್ಲಿ ಹೋಗಬೇಕು. ನೋಡೋಣ ಎಷ್ಟು ಸಾಧ್ಯನೋ ಅಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಆ ಕಡೆ ಹೋಗ್ಬೇಕು. ರಾಘವೇಂದ್ರ ರಾಘವೇಂದ್ರ ರಾಘವ. ಒಳ್ಳೆ ನೀರು ಸ್ವಲ್ಪ ಖಾಲಿ ಆಗ್ಬಿಡೈತೆ. ಇದು ಬಿಚ್ಚಲ ದೇವಾಲಯ. Since mobile data is turned off, you have to turn on Wi-Fi and connect to your network first. ಕಲ್ಲಿನ ವಿಗ್ರಹ ಅದು. ಈಗ ಹೊಸದಾಗಿ ಕಟ್ತಾ ಇರೋ ದೇವಾಲಯ. ರಾಯರಿಗೆ ಚಟ್ನಿ ರುಬ್ತಿದ್ದಂತಹ ಒಳ್ಕಲ್ಲನ್ನ ನಾನು ನಿಮಗೆ ತೋರಿಸ್ತೀನಿ. ಕೆಲವು ಕಡೆ ವೀಡಿಯೋ ಮಾಡೋಂಗಿಲ್ಲ, ದಯವಿಟ್ಟು ಕ್ಷಮಿಸಿ. ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ, ಬನ್ನಿ ನೋಡ್ಕೊಬೋಣ. ನಾನಿವಾಗ ತೋರ್ಸೋಕ್ಕೆ ಅಂತಲೇ ಹೋಗ್ತಾಯಿದ್ದೀನಿ. ಅದೇ ಒಳ್ಕಲ್ಲು ಹೇಳಿದ್ನಲ್ಲ, ಕಡಲೆಬೇಳೆ ಚಟ್ನಿನ ರುಬ್ತಿದ್ದೆ ಆ ಒಳ್ಕಲ್ಲಲ್ಲಿ. ಹೋದ ಸಲ ಮಿಸ್ ಆಗಿಬಿಟ್ಟಿತ್ತು, ನಾನೇ ಮರ್ತ್ಕೊಂಡೋಗಿದ್ದೆ. ಈ ಸಲ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದೆ ಒಳ್ಕಲ್ಲು, ರಾಯರವರಿಗೆ ಬಳಸುತ್ತಿದ್ದ ಒಳ್ಕಲ್ಲು. ಇನ್ನು ಮುಂದೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ರಾಯರು ಕುಂತಿ ತಪಸ್ಸು ಮಾಡಿದಂಥ ಜಾಗ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿಯವರು ಅನುಗ್ರಹ ನೀಡಿದಂಥ ಜಾಗ, ಅಲ್ಲಿಗೀಗ ಹೋಗ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತಹ ರೋಡ್ ಇದು. ಅಲ್ಲಿಗೆ ಹೋಗ್ತಾ ಇರೋದು. ಇವಾಗ ತಾನೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರು ತೆಗೆದಿದಂಥ ಒಂದು ಫಿಲಮ್ದು ಜಾಗನೂ ಕೂಡ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಬೋಣ. ಇದೇ ಪಂಚಮುಖಿ ಸ್ವಾಮಿ ದೇವಾಲಯ. ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆಯತಕ್ಕದ್ದು. ಫೋಟೋ
ವಿಡಿಯೋ ತೆಗೆಯಬಾರದು. ಕಳ್ಳರಿದ್ದಾರೆ ಎಚ್ಚರಿಕೆ. ಅವನ ಇಂದು ರಾಜನಲ್ಲಿ ಆಚೆಯ ಸ್ವಾಮಿಗಳ ಬಳಿ 12 ವರ್ಷ ಕಾಲ ತಪಸ್ಸು ಮಾಡಿದ್ದಾರೆ. ಆ ತಪಸ್ಸಿನಲ್ಲಿ ಟೈಮ್ ಆಯ್ತದೆ, ಬೇಗ ಬೇಗ ಬರ್ಬೇಕು, ಹಿಂಗಾದ್ರೆ ಆಗಲ್ಲ. ದೇವಸ್ಥಾನದೊಳಗೆ ವೀಡಿಯೋ ಮಾಡೋಂಗಿಲ್ವಂತೆ, ಹಾಗಾಗಿ ಇಲ್ಲಿಗೆ ವೀಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಮಲಗ್ತಿದ್ದಂತಹ ಒಂದು ಹಾಸಿಗೆ ಕೂಡ ಇಲ್ಲೇ ಇದೆ, ಅದನ್ನು ತೋರಿಸ್ತೀನಿ. ಪಂಚಮುಖಿ ಸ್ವಾಮಿ ಆಂಜನೇಯ ದೇವಸ್ಥಾನದಲ್ಲಿದು. ಎಷ್ಟು ಮುಂದೆ ಈಗ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಹಿಂಭಾಗಲೇ ಲಕ್ಷ್ಮೀ ದೇವಿ ಇರೋದು. ನಾನು ಲಾಸ್ಟ್ ಸಲ ಬಂದಾಗಲೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಲಕ್ಷ್ಮೀ ದೇವಿದು, ಅದನ್ನು ನೋಡಿ. ಇವಾಗಲೂ ಕೂಡ ತೋರಿಸ್ತೀನಿ. ತುಂಬ ಮಳೆಯಾಗಿದೆ, ಎಲ್ಲ ನೀರು ಇಲ್ಲಿಲ್ಲೇ ನಿಂತಿದೆ. ಫಸ್ಟ್ ಎಲ್ಲ ಒಣಗೋಗ್ಬಿಟ್ಟಿತ್ತು. ಬಂಡೆಕಲ್ಲು. ಹಂಗೆ ಕೆಲ್ಸ್ಕೊಡ್ರಿ. ಪಾಪ ದಾವತ್ ಕೊಟ್ಟು ನೀರು ಕುಡಿತಾ ಇರೋದು. ತೆಗಿ ಬರಕ್ಕೆ ಸರಕು ತೆಗಿ. ಅಲ್ಲಿ ಮುಂದೆ ಆಂಜನೇಯಂಗೆ ಹಾಕ್ತಾರಲ್ಲ, ಅದರದ್ದು ಪಾದಗಳವೆ ಅಲ್ಲಿ. ಇದೇ ಊರವ್ರು ಅದನ್ನು ಹೊಲ್ಕೊಡೋದು ವರ್ಷಕ್ಕೊಮ್ಮೆ. ಆಯ್ತಾ ನೋಡಿದ್ರಾ? ದರ್ಶನಕ್ಕೆ ದಾರಿ. ಇಲ್ಲಿ ಆಂಜನೇಯನ ಪಾದಕೆಗಳವೆ ನೋಡ್ಬೋದು, ಅಲ್ಲಿ ಕಾಣಿಸ್ತಾ
ಮೀಟರ್ಗೆ ಒಂದು ಮಾದಕ್ಕೆ